ಸೌಜನ್ಯಳ ಪ್ರಕರಣದಲ್ಲಿ ಅನಾವಶ್ಯಕವಾಗಿ ಟಾರ್ಗೆಟ್ ಆಗಿ ಪಡಬಾರ್ದ ಪಾಡುಗಳನ್ನ ಪಟ್ಟು ಒಂದು ರೀತಿ ಜೀವಶ್ಚವರ್ ರೀತಿಯಲ್ಲಿ ಬದುಕ್ತಿರುವಂತಹ ಸಂತೋಷ್ ರಾವ್ ಮತ್ತು ಆತನ ಕುಟುಂಬದವರು, ತಂದೆ ಸುಧಾಕರ್ ರಾವ್ ಆಗ್ಬೋದು, ಅಥವಾ ಸಂತೋಷ್ ರಾವ್ನ ಅಣ್ಣ ಸಂಜಯ್ ಆಗ್ಬೋದು, ಅಥವಾ ಸಂದೇಶ್ ಆಗ್ಬೋದು, ಎಲ್ಲರದ್ದು ಕೂಡ ಜೀವನ ನರಕ ಆಗೋಗಿದೆ. ಇದ್ರ ಬಗ್ಗೆ ನಾನು ಕಳೆದ ಬಾರಿ ತಮ್ಮ ಯೂಟ್ಯೂಬ್ನಲ್ಲಿ ಮಾತಾಡ್ತಾ ಇದ್ದೆ. ಅದು ನಾವು ಪದಗಳಿಗೆ ಮೀರಿದಂತಹ ಒಂದು ಜೀವನ. ಅದು ನನಗೆ ಎಷ್ಟು ಅದನ್ನು ತಿಳಿಸಿ ಹೇಳ್ಬೋದು ಅಷ್ಟು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಆದರೆ ಈ ಒಂದು ಕತೆ ಇದೆಯಲ್ಲ, ಅದಕ್ಕೆ ಎಷ್ಟು ಜನ ಸ್ಪಂದಿಸ್ತಾರೆ ಅಂತ ಹೇಳೋದು ಅಷ್ಟೇ ನಾನು ನೋಡ್ತಾ ಇದ್ದೀನಿ. ಭಾಳ ವಿಚಿತ್ರ ಅನಿಸಿದ್ದು, ಎಲ್ಲಿಯ ಕಾರ್ಕಳ, ಎಲ್ಲಿಯ ಬೆಂಗಳೂರಿನ ಯಾವುದೋ ಒಂದು ಮೂಲೆಯಲ್ಲಿ ಮನೆ ಕೆಲಸ ಮತ್ತು ಈ ಗಾರ್ಮೆಂಟ್ಸ್ನಲ್ಲೆಲ್ಲ ಕೆಲಸ ಇವತ್ತಿಗೂ ಮಾಡ್ತಿರುವಂತಹ ಒಬ್ಬ ಮಹಿಳೆ, ಒಂದು ತಾಯಿ ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಗಳಗಳಗಳ ಅಂತ ಅಳೋದೊಂದೇ ಮಾಡ್ತಾಯಿದ್ದಾರೆ. ಸರ್, ನನಗೆ ಎಷ್ಟು ದುಃಖ ತಡಿಲಿಕ್ಕಾಗ್ತಾಯಿಲ್ಲ. ಸುಧಾಕರ್ ರಾವ್ ಅಂತ ಮೇಸ್ಟ್ರಿಗೆ ಹಿಂಗೆ ಆಯ್ತಲ್ಲ, ಅವ್ರ ಫ್ಯಾಮಿಲಿ ನಾಶ ಆಗೋಯ್ತಲ್ಲ. ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ದರೆ ನನಗೆ ನೋವು ತಡಿಲಿಕ್ಕಾಗಲಿಲ್ಲ ಸರ್, ಅದಕ್ಕೆ ಫೋನ್ ಮಾಡಿದೆ ಅಂತ ಆ ತಾಯಿ ನನಗೆ ಫೋನ್ ಮಾಡ್ತಾರೆ. ಇವರು ಆಗರ್ಭ ಶ್ರೀಮಂತರಲ್ಲ, ಆಗಲೇ ಹೇಳಿದ ಹಾಗೆ ಇವರು ಯಾರ್ದೋ ಮನೆ ಕೆಲಸಕ್ಕೆ ಹೋಗುವಂಥವ್ರು. ತನ್ನ ಜೀವನನೇ ತುಂಬ ತೊಂದರೆಯಲ್ಲಿ ಕಳೆದಂತಹ ಅಮ್ಮ. ಅಂದರೆ ಕಷ್ಟಪಟ್ಟು ಕಾಯಕ ಜೀವಿಯಾಗಿ ಬದುಕಿ ಮಗನ್ನ ದಡ ಸೇರಿಸಿದಂತಹ ಒಂದು ಮಹಾ ತಾಯಿ ಆಕೆ. ಕರುಣಾಮಯಿ, ವಾತ್ಸಲ್ಯಮಯಿ, ಏನಾದರೂ ಕರೀರಿ, ಅವರ ಜೀವನ ನಮಗೆ ಮಾದರಿ ಆಗಬೇಕು. ಅಂತಹ ಒಬ್ಬ ಮಹಿಳೆ ನನಗೆ ಫೋನ್ ಮಾಡಿ ಹೇಳುತ್ತೆ, ಏನಾದರೂ ಮಾಡಬೇಕು ಅಂತಿದ್ದೀನಿ ನಾನು. ಸುಧಾಕರ್ ರಾವ್ ಅವ್ರಿಗೆ ಒಂದಿಷ್ಟು ನಾನು ಬೆವರು ಸುರಿಸಿ ಗಳಿಸಿದ ಹಣ ಇದೆ ಸರ್ ನನ್ನ ಹತ್ರ, ಅದರಲ್ಲಿ ಒಂದು 5,000 ರೂಪಾಯಿ ನಾನು ಕಳಿಸ್ಬೇಕು ಅಂತ ಇದ್ದೀನಿ, ದಯಮಾಡಿ ಸಹಾಯ ಮಾಡಿ ಅಂತ ಹೇಳುತ್ತೆ ಆ ಅಮ್ಮ. ನನಗೆ ಆಶ್ಚರ್ಯ ಆಗುತ್ತೆ. ಯಾಕೆ ಅಂತಂದರೆ, ಹಣ ಉಳ್ಳವರು ಹಣ ಕೊಡಲ್ಲ. ಯಾರಿಗೋ ಇದು ಒಂದು ಹೊಸ ಸಂಬಂಧಗಳು. ಸುಧಾಕರ್ ರಾವ್ ಎಲ್ಲಿದ್ದಾರೆ, ಈ ರತ್ನಬಾಯಿ ಎಲ್ಲಿದ್ದಾರೆ, ಅವ್ರಿಗೂ ಇವ್ರಿಗೂ ಏನು ಸಂಬಂಧ? ಅವ್ರು ಯಾವುದೋ ಸಮುದಾಯ, ಇವ್ರು ಯಾವುದೋ ಸಮುದಾಯ, ಯಾವುದೋ ಊರುಗಳು ಮಧ್ಯದಲ್ಲಿ ಕಾರುಣ್ಯಕ್ಕೋಸ್ಕರ, ನೋವಿಗೋಸ್ಕರ ಒಂದು ಜೀವ ತುಡಿಯೋದಿದೆಯಲ್ಲ, ಅದು ನಿಜವಾದ ಜೀವನ ಆಗಬೇಕು ಎಲ್ಲರದ್ದು ಕೂಡ. ಪಕ್ಕದಲ್ಲಿ ಅಷ್ಟೊಂದು ಜನ ಇದ್ದರೂ ಕೂಡ ಸುಧಾಕರ್ ರಾವ್ ಅವರಿಗೆ ಪ್ರಯೋಜನಕ್ಕೆ ಬಾರದೇ ಹೋಗ್ತದೆ. ಆದರೆ ಬೆಂಗಳೂರಿನ ಯಾವುದೋ ಒಂದು ಜೀವ ಎಂಥ ಗ್ರೇಟ್ ತಾಯಿ ಅಂತಂದರೆ, ಇವತ್ತಿಗೂ ಆಕೆ ನಾನು ಹೋಗಿ ಬಂದುಬಿಡ್ತಿದ್ದೆ ಸರ್, ಆದರೆ ನನ್ನ ಅಮ್ಮನ ಬಿಟ್ಬಿಟ್ಟು ನಾನು ಹೋಗೋದು 2 ದಿವಸ ಹೋಗೋದು ಕಷ್ಟ. ಯಾರು ಈ ಅಮ್ಮು ಅಂತಂದರೆ 12 ವರ್ಷದ ನಾಯಿ. ಒಂದು ನಾಯಿಯನ್ನು ಈ ಅಮ್ಮ ಸಾಕ್ಕೊಂಡಿದೆ. ಮಗನನ್ನು ದಡ ಸೇರಿಸಿ ಆಯಿತು, ಮಗ ಮದುವೆ ಮಾಡಿಕೊಂಡು ಸೊಸೆ ಜೊತೆಯಲ್ಲಿ ಚೆನ್ನಾಗಿದ್ದಾನೆ, ಎಲ್ಲಾದರೂ ಚೆನ್ನಾಗಿರಲಿ ಅಂತ ಹೇಳುತ್ತೆ. ಅದರ ವಿಚಾರಗಳು ನಾವು ಮಾತಾಡೋದು ಬೇಡ. ಆದರೆ ಮಗನ ಬಗ್ಗೆ ಇವತ್ತಿಗೂ ಅಷ್ಟೇ ಮಮಕಾರಗಳು, ಆಶೀರ್ವಾದ, ಹಾರೈಕೆಗಳಿಟ್ಟಂಥ ತಾಯಿ ತನ್ನ ಜೊತೆಯಲ್ಲಿ 12 ವರ್ಷದಿಂದ ಅಮ್ಮು ಅಂತ ಒಂದು ನಾಯಿಯನ್ನು ಸಾಕೊಂಡಿದೆ. ಅದಕ್ಕೆ ಏನೆಲ್ಲ ಆರೈಕೆ ಮಾಡ್ತಾರೆ ನೋಡ್ತಾ ಇದ್ದೀನಲ್ಲ, ವಾಟ್ಸಪ್ನಲ್ಲೆಲ್ಲ ಕಳಿಸಿದ್ದಾರೆ. ಪೂಜೆ ಮಾಡ್ತಾರೆ, ಕುಂಕುಮ ಇಡ್ತಾರೆ, ಸ್ನಾನ ಮಾಡಿಸ್ತಾರೆ, ಶಾಲು ಓದಿಸ್ತಾರೆ. ಅದನ್ನು ಮಗು ಥರ, ದೇವ್ರ ಥರ ನೋಡೋದಿದೆಯಲ್ಲ, ಇದೆಲ್ಲವೂ ಕೂಡ ಸಾಧ್ಯ ಅಂದರೆ ಜೀವನ್ಮುಖಿಯಾಗಿ, ಜನಾನುರಾಗಿಯಾಗಿ, ಒಂದು ರೀತಿ ಜೀವನದಲ್ಲಿ ಒಂದು ಆಸಕ್ತಿಯನ್ನು ಇಟ್ಕೊಂಡು ಬದುಕೋದಿದೆಯಲ್ಲ. ಹಣ 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 ಅಂತ ಬದುಕೋದಕ್ಕಿಂತ, ಅಧಿಕಾರದಲ್ಲಿ ಮದ ಏರಿಸ್ಕೊಂಡು ಸಾಯೋದಕ್ಕಿಂತ, ಯಾವುದೋ ಅಪರಾಧಗಳನ್ನ ಎಸಗುತ್ತಾ ಯಾರದನ್ನೋ ಎಲ್ಲೋ ಕಿತ್ತು ಕಿತ್ತು ತಿಂತ ಹಣ ಅದ್ಗಳಿಗಿಂತಲೂ ಕೆಟ್ಟದಾಗಿ ಬದುಕೋದಕ್ಕಿಂತ ಈ ಅಮ್ಮನ ರೀತಿ ಬದುಕಲಿಕ್ಕೆ ನಮ್ಮ ಕೈಲಿ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ ಇದೆ. ಈ ಅಮ್ಮನಿಗೆ ನಾನು ಸುಧಾಕರ್ ರಾವ್ ಅವರ ನಂಬರ್ ಕಳಿಸ್ದೆ. ಸುಧಾಕರ್ ರಾವ್ ಅವ್ರಿಗೆ ಅವರು 5,000 ರೂಪಾಯಿ ಅವರ ಅಕೌಂಟಿಂದ ಹಾಕಿದ್ದಾರೆ. 5,000 ರೂಪಾಯಿ ಇಂತಹ ತಾಯಂದಿರಿಗೆ ದೊಡ್ಡ ಮೊತ್ತ ಕಣ್ರಿ. ಅದು ಅಷ್ಟು ಸುಲಭವಾಗಿ ತಗೊಳ್ಳಿಕ್ಕೆ ಬರೋದಿಲ್ಲ. ನಮಗೆ ಚಿಕ್ಕ ಮೊತ್ತ ಆಗ್ಬೋದು, ಆದರೆ ಬೆವರು ಸುರಿಸಿ ಯಾರ್ದೋ ಮನೆಯಲ್ಲಿ
ಕೆಲಸ ಮಾಡಿ ಹಣ ಗಳಿಸೋದಿದೆಯಲ್ಲ, ಆ ಹಣದಲ್ಲಿ 5,000 ರೂಪಾಯಿಯನ್ನು ಸುಧಾಕರ್ ರಾವ್ ಮೇಸ್ಟ್ರಿಗೆ ಅವಮ್ಮ ಹೇಳುತ್ತೆ, ನಾನು ಕೊಡೋದು ತೃಣ ಮಾತ್ರವಾದಂಥದ್ದು. ಮೇಷ್ಟ್ರು ಸಾಕಿದಂತಹ ವಿದ್ಯಾರ್ಥಿಗಳು ಮನಸ್ಸು ಮಾಡಿದ್ರೆ ಮೇಷ್ಟ್ರು ಎಲ್ಲೋ ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಮೇಷ್ಟ್ರಿಗೆ ಏನು ಕೊಟ್ಟರೂ ಕೂಡ ಆ ಋಣ ಸಂದಾಯ ಮಾಡಲಿಕ್ಕಾಗೋದಿಲ್ಲ. ಅವರು ಕಳ್ಕೊಂಡಂಥದ್ದು ಇದೆಯಲ್ಲ, ಸಂಜಯ್ ರಾವ್ ಕಳ್ಕೊಂಡಿರುವಂಥದ್ದು, ಸಂಜಯ್ ರಾವ್ ಮನೆಯವರು ಕಳ್ಕೊಂಡಿದ್ದನ್ನು ಹಣದಲ್ಲಿ ನಾವು ಕಾಂಪನ್ಸೇಟ್ ಮಾಡಲಿಕ್ಕಾಗೋದಿಲ್ಲ. ಹಣದಲ್ಲಿ ಕಾಂಪನ್ಸೇಟ್ ಮಾಡಲಿಕ್ಕಾಗೋದಿಲ್ಲ. ಸುಧಾಕರ್ ರಾವ್ ಅವರು ಮತ್ತು ಸಂತೋಷ್ ರಾವ್ ಅವರು ಕಳ್ಕೊಂಡಿರುವಂಥದ್ದು, ಇದಕ್ಕೋಸ್ಕರ ಅವರ ತಾಯಿಯನ್ನು ಕಳ್ಕೊಳ್ತಾರೆ, ಕೆಲಸ ಕಳ್ಕೊಳ್ತಾರೆ, ಮಾನ ಕಳ್ಕೊಳ್ತಾರೆ, ಮರ್ಯಾದೆ ಕಳ್ಕೊಳ್ತಾರೆ, ಸಮಾಜದ ಎಲ್ಲ ರೀತಿಯಾದಂತಹ ಒಂದು ಸಂಪರ್ಕಗಳನ್ನ ಕಳ್ಕೊಂಡು ಒಂದು ಕಳಂಕದಲ್ಲಿ ಬದುಕುವಂತಹ ಒಂದು ಸ್ಥಿತಿ ಬರೋದಿದೆಯಲ್ಲ, ಇದನ್ನು ನಾವು ಯಾವ ರೀತಿಯಾಗಿ ಕಾಂಪನ್ಸೇಟ್ ಮಾಡೋಕ್ಕಾಗತ್ತೆ, ಯಾವ ರೀತಿ ಇದನ್ನು ಗೇಜ್ ಮಾಡೋಕ್ಕಾಗತ್ತೆ? ಹೌದು, 1 ಕೋಟಿ ರೂಪಾಯಿ ಕೊಡಬೇಕು, 2 ಕೋಟಿ ರೂಪಾಯಿ ಕೊಡಬೇಕು ಅಂತ ವಾದ ಮಾಡ್ಬೋದು. ಏನು ಕೋಟಿ? ಒಂದು ಜೀವಕ್ಕೆ ಕೋಟಿ ಬೆಲೆ ಕಟ್ಟಲಿಕ್ಕಾಗತ್ತಾ? ಸಾಧ್ಯ ಆದರೆ ಜನ ಈ ರತ್ನಬಾಯಿ ಯಾರಿದ್ದಾರೆ ಅವರ ಒಂದು ನಡೆಯನ್ನು ಮಾದರಿಯಾಗಿ ಇಟ್ಕೋಬೇಕು. ಹಣ ಉಳ್ಳವರು ಪ್ರತ್ಯೇಕವಾಗಿ, ನಾವು ಯಾವುದು ಕಾಣದೇ ಇರುವಂತಹ ದೇವರಿಗೆ, ಅವರ ಹುಂಡಿಗೆ ನಾವು ಗಳಿಸಿದ ಹಣ ಅದು ಯಾವ ಮೂಲದಿಂದ ಬರುತ್ತೋ ಬಿಡುತ್ತೋ ನಾನು ಹೇಳಲಾರೆ, ಆದರೆ ಬಂದಂಥ ಹಣದಲ್ಲಿ ಒಂದಿಷ್ಟು ಪರ್ಸಂಟೇಜನ್ನು ನಾವು ದೇವರಿಗೆ ಕೊಡೋದನ್ನ ಮಾಡ್ಕೊಂಬಂದ್ಬಿಟ್ಟಿರ್ತೀವಿ. ಯಾವುದೋ ಹುಂಡಿಗೆ ಹಾಕುವಂಥದ್ದು, ಆತನಿಗೆ ಕಿರೀಟ ಕೊಡೋದೇನು, ಸಿಂಹಾಸನ ತಗೊಂಡೋಗಿ ಕೊಡೋದೇನು, ಕಂಠಿಹಾರವನ್ನು ತಗೊಂಡೋಗಿ ಕೊಡೋದೇನು, ಇವೆಲ್ಲ ಮಾಡಿ ನಾವು ದೇವರನ್ನು ತೃಪ್ತಿಪಡಿಸ್ಲಿಕ್ಕೆ ನೋಡ್ತೇವೆ. ಆದರೆ ದೇವರು ಇದರಿಂದ ತೃಪ್ತಿ ಪಡಲಾರಂತನೇ ನಾನು ಹೇಳೋದು. ದೇವರು ಹೇಳೋದಿಷ್ಟೇ, ನಿನಗೆ ಸಾಧ್ಯ ಆದರೆ ನಿನ್ನ ಹಾಗೆ ಇರುವಂಥ ಮನುಷ್ಯರು ನೋವುಣ್ಣದ ಹಾಗೆ ನೋಡ್ಕೊಳಪ್ಪ. ನಿನ್ನ ಒಂದು ತುತ್ತು, ನಿನ್ನ ಒಂದು ಆಹಾರದಲ್ಲಿ ಒಂದು ತುತ್ತು ಅನ್ನವನ್ನು ಆತನಿಗೋಸ್ಕರ ಮುಡಿಪಾಗಿಟ್ಬಿಡು. ನೀವು ಗಳಿಸಿದ ಹಣದಲ್ಲಿ ಒಂದಿಷ್ಟು ಬೇರೆಯವರಿಗೆ ದಾನ ಮಾಡು ಅಂತ ದೇವರು ಹೇಳ್ತಾರೆ. ಎಲ್ಲ ಕೊಟ್ಟ ದೇವರಿಗೆ ನಾವು ಕೊಡೋದು ಅಂದರೆ ಅದು ಲಂಚವೇ ಆಗುತ್ತೆ. ಅದೇ ರೀತಿ ಸುಧಾಕರ್ ರಾವ್ ಅವ್ರಿಗೂ ಕೂಡ ನಾನು ಮಾತಾಡಿದೆ, ಯಾವುದೇ ರೀತಿಯಲ್ಲೂ ಇದನ್ನು ಕಡೆಗಣಿಸ್ಲಿಕ್ಕೆ ಬರೋದಿಲ್ಲ. ಇಂತಹ ದೊಡ್ಡತನಗಳನ್ನು ಅವರು ನೀಡಿದಂತಹ ಏನು ಒಂದು ಸಹಾಯ ಏನಿದೆ ಅದನ್ನು ನಾವು ನಮ್ಮ ಖರ್ಚಿಗೋಸ್ಕರ ಬಳಸುವಂಥದ್ದು ಮಾಡಬೇಕು. ನಿಮ್ಮ ಆರೋಗ್ಯಕ್ಕೋಸ್ಕರ ಬಳಸಿ, ನಿಮ್ಮ ಊಟಕ್ಕೋಸ್ಕರ ಬಳಸಿ, ಆದರೆ ದಯಮಾಡಿ ಅದನ್ನು ದೇವ್ರಿಗೆ ಅರ್ಪಿಸ್ಬಿಡ್ಬೇಡಿ ಅಂತಲೂ ಕೂಡ ಹೇಳಿದ್ದೀನಿ. ಯಾಕೆ ಅಂತಂದರೆ ಶ್ರಮದ ದುಡ್ಡಲ್ಲಿ ಒಂದಿಷ್ಟು ಹಣವನ್ನು ದೇವ್ರಿಗೆ ಕೊಟ್ಟರೆ ದೇವ್ರು ಮೆಚ್ಚಿ ಅಂತ. ಆದರೆ ಯಾರ್ದೋ ಶ್ರಮದ ಹಣವನ್ನು ನಾನು ತಗೊಂಡೋಗ್ಲಿಕ್ಕೆ ಹಾಕ್ಲಿಕ್ಕೆ ನಾನು ಯಾರು? ಇದು ದೊಡ್ಡವರಾದಂತಹ ಮೇಷ್ಟ್ರಿಗೂ ಕೂಡ ಅರ್ಥ ಆಗ್ತದೆ. ಅವರು ದೈವ ಭಕ್ತರಾಗಿರೋದ್ರಿಂದ ನನಗೆ ಸಣ್ಣ ಒಂದು ಭಯ ಇತ್ತು, ಎಲ್ಲಿ ನಮ್ಮ ರತ್ನಾಬಾಯಿ ಅವರ ಶ್ರಮವನ್ನು ದೇವ್ರಿಗೆ ಉಂಡಿಗೆ ಹಾಕ್ಬಿಡ್ತಾರೆ ಅನ್ನೋಂಥ ಭಯ ಇತ್ತು. ಆದರೆ ಮೇಷ್ಟ್ರಿಗೆ ಅರ್ಥ ಆಗಿದೆ. ನಾನು ಮತ್ತೊಮ್ಮೆ ಎಲ್ಲರಲ್ಲೂ ನಿವೇದನೆ ಮಾಡ್ತಾ ಇರೋದೇನು ಅಂತಂದರೆ, ಸರ್ಕಾರದಿಂದ ಪರಿಹಾರ ಯಾವಾಗ ಬರುತ್ತೋ ಗೊತ್ತಿಲ್ಲ, ಅಥವಾ ನ್ಯಾಯಾಲಯದಿಂದ ನ್ಯಾಯ ಮತ್ತು ಪರಿಹಾರ ಇವರೆಲ್ಲರಿಗೂ ಯಾವಾಗ ಬರುತ್ತೋ ಗೊತ್ತಿಲ್ಲ. ಆದರೆ ನಾವು ಬದುಕಿದ್ದೇವೆ ಅಂತ ತೋರಿಸ್ಬೇಕಲ್ಲ. ನಾವು ಏನು ಮಾಡ್ತಾ ಇದ್ದೇವೆ ಇಂತಹ ವ್ಯಕ್ತಿಗಳಿಗೋಸ್ಕರ? ನೋವುಣ್ಣುತ್ತಿರುವಂತಹ ಸುಧಾಕರ್ ರಾವ್, ಸಂಜಯ್ ರಾವ್ ಅಂತಹ ಕುಟುಂಬದವರಿಗೆ, ಸೌಜನ್ಯಳ ಕುಟುಂಬದವರಿಗೆ, ಆನೆ ಮಾವುತ ನಾರಾಯಣ ಸಾಪಲ್ಯ ಅವರ ಕುಟುಂಬದವರಿಗೆ, ಸಂಜಯ್ ರಾವ್ ಹೇಳಿ ಸರ್, ಸಂತೋಷ್ ರಾವ್, ಸುಧಾಕರ್ ರಾವ್ ಅಲ್ಲಿ ನಾವು ಬದುಕಿದ್ದೇವೆ ಅಂತ ತೋರಿಸ್ಬೇಕಾದ್ರೆ ಸಂತೋಷ್ ರಾವ್ ಮತ್ತು ಸುಧಾಕರ್ ರಾವ್ ಅವರ ಕುಟುಂಬದವರಿಗೆ, ಅವರ ಅಣ್ಣ ಸಂಜಯ್ ರಾವ್ ಅವರಿಗೆ, ನಮ್ಮ ಸೌಜನ್ಯಳ ಕುಟುಂಬದವರಿಗೆ, ಸಾಫಲ್ಯ ಅವರ ಮಗ ಗಣೇಶ್ ಗಾಣಿಗನಿಗೆ, ಇವ್ರಿಗೆ ಕೈ ಹಿಡಿದು ಎತ್ಕೊಳ್ಳುವಂಥ ಕೆಲಸ ಆದರೂ ನಾವು ಮಾಡಬೇಕಲ್ಲ. ಇದಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್, ನಮ್ಮ ಕೊಡುಗೆ ಏನಿದೆ, ಸರ್ಕಾರನೇ ಮಾಡಲಿ, ನ್ಯಾಯಾಲಯವೇ ಮಾಡಲಿ ಅಂತ ಹೇಳೋದು ಅದು
ಕಾನೂನಿಗೆ ಬಿಟ್ಟಂತಹ ವಿಚಾರ, ರೀತಿ ನೀತಿಗಳಿಗೆ ಸಂಬಂಧಪಟ್ಟಂಥ ವಿಚಾರ. ನಾನು ಹೇಳ್ತಾ ಇರುವಂಥದ್ದು ಮಾನವೀಯ ನಡೆಗೆ ಸಂಬಂಧಪಟ್ಟಂಥದ್ದು. ನಾವು ಜೀವಂತವಾಗಿದ್ದೇವೆ, ನಾವು ಬದುಕಿದ್ದೇವೆ ಅಂತ ನಾವು ಹೇಳಬೇಕಾದ್ರೆ ಲೊಚ್ಚುಗುಟ್ಟೋದನ್ನು ಮೊದಲು ಬಿಟ್ಬಿಟ್ಟು ನಮ್ಮ ಕೈಲಿ ಏನಾಗುತ್ತೆ ಅದನ್ನು ನಮ್ಮ ಕುಟುಂಬಕ್ಕೆ ಮಾಡೋದಲ್ಲ, ಬೇರೆಯವರ ಸಂಕಟಕ್ಕೆ ನಾವು ಸ್ಪಂದಿಸುವ ರೀತಿಯಲ್ಲಿ ನಡ್ಕೊಳ್ಳೋದಿದೆಯಲ್ಲ, ಅದು ಒಂದು ಮಾದರಿ ನಡೆ ಆಗುತ್ತೆ. ರತ್ನಬಾಯಿಯವರ ನಡೆ ಎಲ್ಲರಿಗೂ ಮಾರ್ಗವಾಗಲಿ, ಎಲ್ಲರಿಗೂ ಮಾರ್ಗದರ್ಶಿ ಆಗಲಿ ಅಂತ ಅಷ್ಟೇ ಹಾರೈಸ್ತಾ, ಸುಧಾಕರ್ ರಾವ್ ಅವರ ನಂಬರನ್ನು ನಾವು ಈ ಯೂಟ್ಯೂಬ್ನಲ್ಲಿ ಹಾಕ್ತೇವೆ. ಸಾಧ್ಯವಾದರೆ ಅವ್ರಿಗೊಂದು ಮಾತನಾಡಿ, ಆ ಫೋನ್ ನಂಬರ್ಗೆ ಮಾತನಾಡಿ, ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಅಂತೇಳುವ ನೈತಿಕ ಸ್ಥೈರ್ಯವನ್ನಾದರೂ ಕೊಡಬೇಕು ನಾವೆಲ್ಲರೂ ಕೂಡ. ಇನ್ನಷ್ಟು ಸಾಧ್ಯವಾದರೆ ನಮ್ಮ ಗಳಿಕೆಯ ಹಣದಲ್ಲಿ ಒಂದಿಷ್ಟನ್ನು ಅವರಿಗೆ ನಾವು ಕೊಟ್ಟರೆ ಅದೊಂದು ರೀತಿಯಾಗಿ ಅವರ ದಿನನಿತ್ಯದ ಖರ್ಚಿಗಾಗ್ಬೋದು, ಅವರ ಆರೋಗ್ಯಕ್ಕಾಗ್ಬೋದು, ಅಥವಾ ಮೆಡಿಸಿನ್ಗಳನ್ನ ತಗೊಳಕ್ಕಾದರೂ ಆಗ್ಬೋದು, ಇನ್ನೇನಕ್ಕಾದರೂ ಆಗಲಿ, ಅವ್ರಿಗೆ ಒಂದು ದೊಡ್ಡ ಕುಟುಂಬ ನನ್ನ ಜೊತೇಲಿ ಇದೆ ಅಂತ ಅನ್ನಿಸ್ಲಿ. ಇಷ್ಟನ್ನು ನಾನು ಹೇಳ್ಬೋದು. ಇದು ನಾವು ಸುಲಭವಾಗಿ ಮಾಡ್ಬೋದಾದಂತಹ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದಕ್ಕೆ ತುಂಬ ದೊಡ್ಡ ಕಷ್ಟ ಇಲ್ಲ, ಮನಸ್ಸಿರಬೇಕು ಅಷ್ಟೇ. ನಮಸ್ಕಾರ. ಫೋನ್ ಮಾಡಿದ್ರು, ಮೇಷ್ಟ್ರು ಫೋನ್ ಮಾಡಿದ್ರಮ್ಮ, ಸುಧಾಕರ್ ರಾವ್ ಅವರು. ಅದೇ ಹಣ ಬಂದಿದೆ ಮೇಡಮ್, ಒಬ್ರು ಯಾರೋ ದುಡ್ಡು ಹಾಕಿದ್ದಾರೆ, ತುಂಬಾ ಸಂತೋಷ ಆಯ್ತು ಅಂತ ಹೇಳಿದ್ರು. ಖಂಡಿತ ಸರ್, ಆಗ್ಲಿ, ಸಂತೋಷ ಆಗ್ಬೇಕು ಅವ್ರಿಗೆ. ಖಂಡಿತ ಆಗ್ಲಿ ಸರ್, ಸಂತೋಷ ಆಗ್ಬೇಕು. ಸಣ್ಣ ಸಂತೋಷಗಳು ಇರ್ಬೇಕು ಸರ್ ಪಾಪ ಅವ್ರಿಗೆ. ಸಣ್ಣ ಸಂತೋಷಗಳಾಗ್ಬೇಕು ಪಾಪ ಅವ್ರಿಗೆ. ಅಲ್ವಾ? ಅಲ್ಲ, ಸಣ್ಣ ಸಂತೋಷ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರಿ ನೀವು. ಅದು ನಿಜವಾಗ್ಲೂ ಬದುಕಲ್ಲಿ ಇರೋದೇ ಸಣ್ಣ ಸಂತೋಷ. ಹೌದು ಸರ್, ಈ ಏಜ್ ಅಲ್ಲಿ ಚಿಕ್ಕ ಸಂತೋಷನೇ ಎಷ್ಟೋ ಫಲ ಕೊಡುತ್ತೆ ಮನ್ಸಿಗೆ. ಅಲ್ಲ, ನಿಮಗೆ ಅನ್ಸಿದೆ ಅಲ್ಲ, ನಿಮ್ಗೆ ಅವ್ರಿಗೆ ಏನಾದ್ರು ಸಹಾಯ ಮಾಡ್ಬೇಕು ಅಂತ ಅನಿಸ್ತದಲ್ಲ? ಮಾತಾಡಿದ್ರಲ್ಲ ಸರ್ ಇವ್ರ ಹತ್ರ, ಅವಾಗ ನನ್ ತುಂಬಾನೇ ಹೇಳಿರ ಕೇಳ್ಕೊಂಡು ಹೋಗ್ತಿದೀನಿ, ನಿಮ್ಗೆ ಹೇಳುವಾಗ ಹೋಗ್ತಿದೀನಲ್ವಾ. ಮಾಡ್ಬೇಕು ಸರ್ ಅಂತ ಸಹಾಯ ಮಾಡ್ಬೇಕು. ಅವ್ರ ಸಣ್ಣ ಖುಷಿನಲ್ಲೇ ಅವ್ರಿಗೆ ಮಾತ್ರ ಸಮಾಧಾನ ಕೊಡ್ಬೇಕು ದೇವ್ರು. ಹೌದಲ್ವಾ? ಹೌದು. ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ನೋಡಿ, ನೀವು ಸಣ್ಣ ಪುಟ್ಟ ಕೆಲಸ ಮಾಡೋರು, ಎಲ್ಲೋ ಮನೆ ಕೆಲ್ಸಕ್ಕೆ ಹೋಗ್ತೀರಾ, ಗಾರ್ಮೆಂಟ್ಸ್ ಹೋಗ್ತೀರಾ, ನೀವು 5,000 ರೂಪಾಯಿ ಕೊಡೋದು ಅಂತಂದ್ರೆ ಅದು 5 ಲಕ್ಷ ರೂಪಾಯಿ ಸಮಾನ. ಆದ್ರೆ ನನಗೆ ಆಶ್ಚರ್ಯ ಆಗೋದು, ದೊಡ್ಡ ಶ್ರೀಮಂತರು ಅವ್ರ ಮನೆ ಪಕ್ಕದಲ್ಲೇ ಇರ್ತಾರೆ. ಮಂಗಳೂರಿನಲ್ಲಿದ್ದಾರೆ, ಕಾರ್ಕಳದಲ್ಲಿದ್ದಾರೆ. ಅವ್ರ ಕೈಯಲ್ಲಿ ಕಲ್ತಿದ್ ಸ್ಟೂಡೆಂಟ್ಸ್ ಗಳು ಸಹಾಯ ಮಾಡಿದ್ರು, ಅವ್ರ ಶಿಷ್ಯರು ಸಹಾಯ ಮಾಡಿದ್ರು, ಮಾರ್ಕ್ಸ್ ಎಲ್ಲೋ ಹೋಗ್ಬಿಡ್ತಾರ ಪಾಪ ಅಲ್ವಾ. ಹೌದಲ್ವಮ್ಮ? ಆದ್ರೆ ಮನ್ಸು ಬೇಕಷ್ಟೇ. ಹೌದು. ಆ ಕಡೆ ನನ್ ಕೇಳ್ಮಟ್ಗೆ ಸರ್, ಆ ಕಡೆ ಜನ ತುಂಬಾ ಕಂಜೂಸು. ಮಂಗಳೂರು ಸೈಡ್ ಜನಗಳು ತುಂಬಾ ಹಂಚ್ತಾರ ಅವರು. ನನ್ಗೊಂದ್ 2-3 ಪರಿಚಯ ಇದಾರೆ, ಹೆಣ್ಮಕ್ಳು ಇದಾರೆ, ಬೇರೆಯವ್ರು ಇದಾರೆ. ಅಂದ್ರೂ ತುಂಬಾ ಅವರು ಆ ಸೈಡ್ ಅವ್ರು ಸ್ವಲ್ಪ ತುಂಬಾನೇ ಅಂಟರು. ಅಯ್ಯೋ, ನೋಡಿದೀನಿ ಸರ್ ನಾನು ಅವ್ರನ್ನ. ಹಂಗಾಗಿ ನಾನ್ ನೀವು ಹಂಗ ಹೇಳುವಾಗ ಬಹಳನೇ ಬೇಜಾರಾಯ್ತು. ನಿನ್ನೆ ಅವ್ರ ಜೊತೆ ಮಾತಾಡಿ ತುಂಬಾನೇ ಖುಷಿ ಸರ್, ಹೇಳ್ಬೇಕಂದ್ರೆ. ಪಾಪ ಏನ್ ಕಮ್ಮ ನೀವು ಉಪದ್ರ ತಕೊಂಡ್ರಿ ಅಂತಾರೆ ಪಾಪ ಅವರು. ನನಗಂತೂ ನೀವು ಅವ್ರಿಗೆ ಹಣ ಕೊಟ್ಟಿದ್ದು ತುಂಬಾ ದೊಡ್ಡ ಒಂದು ಮಾದರಿ ಅಂತಾನೆ ಅನಿಸ್ತದ. ಯಾರಿಗೆ ಹಣ ಇರೋವ್ರಿಗೆ. ನೀವು ಶ್ರಮದ ದುಡ್ಡು, ಅದಕ್ಕೆ ನಾನು ಅವ್ರಿಗೆ ಮೇಸ್ಟ್ರಿಗೆ ಹೇಳಿದ್ದು, ನೋಡಪ್ಪ ನೋಡಿ ಮೇಸ್ಟ್ರೆ, ಅದು ಶ್ರಮದ ದುಡ್ಡು, ಅದನ್ನ ಮಾತ್ರ ನೀವು ಬಹಳ ಕೇರ್ಫುಲ್ ಆಗಿ ನಿಮ್ಗೆ ಬಳಸಿ. ನಾನು ಹೇಳಿದೀನಿ, ನಿಮ್ ಸ್ವಂತಕ್ಕೆ ಬಳಸ್ಬೇಕು ಸರ್ ಹೇಳಿದಾರೆ ಸಾಂಗ್ಲಿ ಸರ್ ಅವರು ಅಂತೆಲ್ಲ. ಆಯ್ತಮ್ಮ ಅಂದ್ರು ಪಾಪ. ನಾನ್ ಸುಮ್ನೆ ನಾವೇನಲ್ಲಿ ಹೋಗಕ್ ಹೋಗ್ತೀರಾ ಸರ್, ಹಿಂಗೆ ಹೇಗಿದ್ರೆ ಸಣ್ಣ ಪುಟ್ಟ ಸಹಾಯ ಮಾಡ್ಬೋದು ಅಂದ್ರೆ ಆ ಕಡೆ ಬರ್ತೀನಿ ಸರ್, ನಿಮ್ನ ಭೇಟಿ ಆಗ್ತೀನಿ ಅಂದೆ. ಪಾಪ ಅವ್ರಿಗೆ ಎಷ್ಟು ಖುಷಿ ಪಟ್ರು, ಅವ್ರು ಬನ್ನಿ ಹೇಳ್ತಾರೆ. ಇರ್ಲಮ್ಮ, ನಿಮ್ಗೂ ಒಳ್ಳೇದಾಗ್ಲಿ. ಬಿಡ್ತೀವ ಸರ್, ಅದೊಂದ್ ಸಣ್ಣ ನಗು ಇದೆಯಲ್ಲ, ಅಷ್ಟು ನಗು ಕೊಟ್ರಿ ನಾವು ಅಂದ್ರೆ ಅವ್ರಿಗೆ ಎಷ್ಟು ದೇವ್ರ ಹತ್ರ ಎಷ್ಟು ಖುಷಿ ಇರುತ್ತಲ್ಲ ಪಾಪ. ಖಂಡಿತ, ನೀವು ತುಂಬಾ ತಿಳ್ಕೊಂಡಿದ್ದೀರಾ ಬಿಡಿ ಜೀವನನ. ಅಯ್ಯೋ, ನಾನ್ ತುಂಬಾನೇ ಅನ್ಭವಿಸಿದೀನಿ ಸರ್. ಹಾರ್ಟ್ ಅಟ್ಯಾಕ್ ಯಜಮಾನ್ರಲ್ಲಿ ಇಟ್ಕೊಂಡು ಮಗನ್ಗೆ MCA ಮಾಡ್ಸಿ, MTech ಮಾಡ್ಸಿ, ಇಂಜಿನಿಯರ್ ಮಾಡ್ಸಿ, ಎಲ್ಲ ಮನೆ ಕೆಲಸ ಮಾಡಿನೇ ಮಾಡಿದ್ರ? ಅದು ಮಾಡಿದೀನಿ. ಮತ್ತೆ ಗಾರ್ಮೆಂಟ್ಸ್ ಹೋಗಿದೀನಿ. ಮೆಡಿಸಿನ್ ಅಮೌಂಟ್ ಬೇಕಿತ್ತು ಯಜಮಾನ್ರಿಗೆ. IGSICF ಸಿಗುತ್ತಲ್ಲ ಗಾರ್ಮೆಂಟ್ಸ್ ಹೋದ್ರೆ, ಹಂಗಾಗಿ
ಗಾರ್ಮೆಂಟ್ಸ್ ಕೆಲಸ ಮಾಡಿದ್ದೀನಿ. ಆ, ಎರಡನೇ ಸರಿ ಆದಾಗ ಅವರು ಉಳ್ಕೊಳ್ಳಿಲ್ಲ ಸರ್ ನಮ್ಮನೆಯವರು. ಎಷ್ಟು ವರ್ಷ ಆಯ್ತಮ್ಮ? 2020ರಲ್ಲಿ ಕರೋನಾ ಟೈಮಲ್ಲಿ ಸೆಕೆಂಡ್ ಟೈಮ್ ಆಗ್ಬಿಟ್ಟು ಹಾರ್ಟ್ ಅಟ್ಯಾಕ್. ಹಾ ಹಾ ಹಾ. ಅವಾಗ ಅವ್ರು ಡಾಕ್ಟರ್ ಹೇಳಿದ್ರು ಅವ್ರು ನಾರ್ಮಲ್ ಆಗಿ ಡೆತ್ ಆಗಿದ್ದಾರೆ, ನೀವು ಇಲ್ಲೇ ಬಿಟ್ಟರೆ ಕರೋನಾ ಅಂತ ನಿಮ್ಗೆ ಶವ ಕೂಡ ಕೊಡಲ್ಲ ಅವರು, ಅದ್ರ ಬದಲು ಮನೇಲೆ ಕರ್ಕೊಂಡೋಗಿ ಸುಧಾರಿಸಿ ಇರೋಷ್ಟು ನೋಡ್ಕೊಳ್ಳಿ ಅಂದ್ರು. ನಮ್ಮ ಮಗನ ನಾವು ಇದ್ರೆ ಸರ್ ಪ್ರಾಣ ಹೋಗ್ಬೇಕಂದ್ರೆ ಇದ್ದಿದ್ದು, ಸತ್ರಿಗೂ ಬೇಡ ಸರ್ ಆ ಥರ ಪರಿಸ್ಥಿತಿ. ನಾನು ಇವಾಗ ನೆನ್ಸ್ಕೊಂಡು ಹೇಳ್ತಾ ಇರ್ತೀನಿ ಹೇಳ್ಬೇಕಂದ್ರೆ. ಆ ಥರ ಆಯ್ತು. ಆನಂತರ ನೆಂಟ್ರೆಲ್ಲ ಬಂದೆಲ್ಲ ಹಾಕೆಲ್ಲ ಚಂದ ಆಯ್ತು. ಅಂದ್ರೆ ತುಂಬಾನೇ ಕಷ್ಟಪಟ್ಟಿದ್ದೀನಿ ಸರ್ ನನ್ನ ಜೀವನದಲ್ಲಿ. ಬರೇ 5ನೇ ಕ್ಲಾಸ್ ಓದಿರೋ ಸರ್, ನಂಗೆ ಏನ್ ತಿಳಿಸಿ ಎಲ್ಲ ಕೆಲಸ ಮಾಡ್ಬಿಟ್ಟಿದ್ದೀನಿ. ಓದಿಸ್ಬೇಕು, ಯಜಮಾನ್ರು ನೋಡ್ಕೋಬೇಕು ಅಂತ. ಎಷ್ಟು ಜನ ಮಕ್ಕಳಮ್ಮ ನಿಮ್ಗೆ? ಒಬ್ಬನೇ ಮಗ ಸರ್. ಒಬ್ಬನೇ ಮಗನ? ಒಬ್ಬನೇ ಗಂಡು ಮಗು. ಇಂಜಿನಿಯರ್ MCA ಮತ್ತು ಇಂಜಿನಿಯರ್ ಮಾಡ್ತೀನಿ. 2 ಲಕ್ಷ ಸಂಬಳ ತೆಗಿತಾನೆ. ಚೆನ್ನಾಗಿರ್ಲಿ ಸರ್ ಅವನು. ಹೌದೌದು, ನೀವು ಚೆನ್ನಾಗಿರಿ. ನೀವು ಒಳ್ಳೆ ತಾಯಿ ಕೂಡ. ನೋಡೋದು ಬಿಡೋದು ಸೆಕೆಂಡ್ರಿ. ಅವನಿಗೋಸ್ಕರ ಬಹಳ ಕಷ್ಟಪಟ್ಟಿದ್ದೆ. ಅವ್ನು ಚೆನ್ನಾಗಿರ್ಲಿ ಅಷ್ಟೇ. ನಿಮ್ಮ ಆರೋಗ್ಯನ ನೋಡ್ಕೊಳ್ಳಿ. ಸರ್ ಇಲ್ಲ ಸರ್, ಹೇಳ್ಬೇಕಂದ್ರೆ 45 ವರ್ಷ ಇನ್ನೂ ನಮ್ಗೊಂದು BP ಶುಗರ್ ಏನೇನಿಲ್ಲ ಸರ್. ಮನಸ್ಸು ಚೆನ್ನಾಗಿದೆಯಲ್ಲ ಹಂಗಾಗಿ ಎಲ್ಲ ಚೆನ್ನಾಗಿ. ಒಂದ್ ಸ್ವಲ್ಪ ಸೆಂಟ್ರಲ್ ಸ್ವಲ್ಪ ಮಂಡಿ ನೋವು ಬಂದಿತ್ತು. ಅದೇ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿದ್ದಾರೆ ಮಿಷನ್ ಅಲ್ಲಿ. ಆಗ ಕೊರಗಜ್ಜ ಸ್ವಾಮಿಗೆ ನಾನು ನಿಲ್ಸ್ಕೊಂಡೆ ನೇಮೋತ್ಸವದಲ್ಲಿ. ನಿಲ್ಸ್ಕೊಂಡಾಗ ಅದು ಗುಣ ಆಯ್ತು ನೋಡಿ. ಅದಕ್ಕೆ ನಾನು ತಿಂಗ್ಳೋಡಿ ಜೊತೆ ನೇರ ಪ್ರಸಾರದಲ್ಲಿ ಮಾತಾಡ್ದೆ ಅವ್ರು ಮಹೇಶ್ವರ ಜೊತೆ. ಅವಾಗ ಹೇಳ್ದೆ ನಾನು, ಅಲ್ಲ ಸರ್ ನಮ್ಗೆ ಸಣ್ಣ ಪುಟ್ಟ ಸಹಾಯ ಮಾಡಕ್ಕೆ ಅಜ್ಜ ಎಷ್ಟು ಕಣ್ಣೆ ತೋರಿದಾರೆ, ನನ್ ಕಾಲ್ ನೋವು ಬಿಲ್ಕುಲ್ ಇಲ್ಲ ಹೋಯ್ತು. ಅಲ್ಲಿ ದೇವ್ರೇ ಇದಾರೆ, ಅಲ್ಲಿ ಹೆಣ್ಮಕ್ಳಿಗೆ ಯಾಕೆ ನ್ಯಾಯ ಕೊಡ್ತಿಲ್ಲ ಅವರು ಅಂತ ಅವ್ರ ಜೊತೆ ನೇರ ಪ್ರಸಾರದಲ್ಲಿ ಮಾತಾಡಿದೆ ಸರ್ ನಾನು. 25ನೇ ತಾರೀಕು ಇದಿತ್ತು ನೋಡ್ರಿ, ಅವ್ರ ಹತ್ರ ನೇರ ಮಾತಾಡ್ಬೋದು ಅಂತ ಇತ್ತು. ಕಾಲ್ ಮಾಡಿ ಮಾತಾಡ್ದೆ. ಆತರ ಅಲ್ಲಿ ನಮ್ಗ್ ನೋಡಿ ಸಣ್ಣ ಸಣ್ಣ ಗುಣ ಆಗಿದೀವಿ ನಾವು ಹೇಳ್ಬೇಕಂದ್ರೆ. ಪಾಪ ಅಲ್ಲ ಹುಡುಗಿಗೆ 12 ವರ್ಷದಿಂದ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಎಷ್ಟು ಅನ್ಯಾಯ ಅನ್ಸುತ್ತಲ್ಲ ಸರ್. ಮಗುಗೋಸ್ಕರನು ನಾನು ಹತ್ಕೊಂಡಿದ್ದೀನಿ ಸರ್ ಹೇಳ್ಬೇಕಂದ್ರೆ. ಅವಳಿಗೆ ಸಿಗ್ಲಿ, ನ್ಯಾಯ ಸಿಗ್ಲಿ, ನಾನು ಬಂದು ನಿಮ್ಗೆ ಅರ್ಕೆ ಸಿಗ್ಬೇಕು ಸರ್. ಎಲ್ಲ ದೊಡ್ಡ ಮನಸ್ಸು ಮಾಡ್ಕೊಡಿ ಸರ್. ಪಾಪ ಅವ್ರಿಗೆ, ಅವ್ರ ಕುಟುಂಬಕ್ಕೆ, ಅವ್ರ ನಾವೆಲ್ಲ ಕೆಲಸ ಮಾಡ್ಬೇಕಷ್ಟೇ. ಮಾಡಿ ಸರ್, ಮಾಡಿ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನೆ. ಏನ್ ಗೊತ್ತಾ, ಮಾವುತ ಅವ್ರ ಮನೆಯವ್ರಿಗೆ, ಈ ಸಂತೋಷ ಅವ್ರ ಮನೆಯವ್ರಿಗೆ, ಸೌಜನ್ಯ ಅವ್ರ ಮನೆಯವ್ರಿಗೆ ಎಲ್ಲಾರ್ಗು ಒಳ್ಳೇದಾಗ್ಲಿ ಸರ್. ಪಾಪ ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರೂ ಶ್ರಮ ಹಾಕಿ ಕೆಲಸ ಮಾಡ್ತಿದ್ದಾರೆ. ಖಂಡಿತ ಮಾಡಿ. ಎಲ್ಲರೂ ಮಹೇಶ್ ತಿಮ್ರೋಗಿ ಆಗ್ಬೋದು, ಜೊತೆಗಾರರು, ನಾನ್ ನೋಡ್ತಾ ಇದ್ದೀನಿ ಆರೈಕೆಗಳು ಕೂಡ. ಹೆಚ್ಚಾಗಿ ನಿಮ್ಮ ಮನಸ್ಸಿದೆಯಲ್ಲ, ಖಂಡಿತ ಸರ್, ಅದು ಫಲಿಸುತ್ತೆ. ಖಂಡಿತ ಸರ್, ಒಳ್ಳೇದಾಗುತ್ತೆ. ಅದು ಹೆಂಗಿದೆ ಪರಿಸ್ಥಿತಿ ಅಂದ್ರೆ ಕಲ್ಮನ್ಸ್ಗಳನ್ನ ಕರ್ಗಂಗಿದೆ ಸರ್ ಅಲ್ಲಿ ಪರಿಸ್ಥಿತಿ ಅವ್ರಗಳೆಲ್ಲ. ಮಾಸ್ಟರ್ ನೀವು ಮೊನ್ನೆ ಹೇಳ್ಬೇಕಂದ್ರಂತೂ ನೀವೇ ಹೇಳಿದ್ರಲ್ಲ ಸರ್, ಅಕ್ಕಪಕ್ಕದವರೇ ಮಾಡಿದ್ರು ಅವ್ರಿಗೆ ಎಷ್ಟು ಸಹಾಯ ಆಗುತ್ತೆ ಅಂತ. ಅದೆಲ್ಲ ಕೇಳುವಾಗ ನಂಗೆ ನಿಜ ಹೇಳುವಂತ ಸರ್. ಅಯ್ಯೋ, ಇದನ್ ಕೊಡ್ಲಿಕ್ಕೆ ಎಷ್ಟು ಜನ ಕೇಳ್ತಾ ಇದ್ದೀನಿ, ಏನ್ ಗೊತ್ತಾಗ್ತಾನೆ ಇಲ್ಲ ಸರ್. ಯಾವ್ದಾದ್ರು ಅವ್ರ ಸಂಘದವ್ರ ನಂಬರ್ ಕೊಡಿ ಅಂತ ಹೇಳಿದ್ರೆ ಗೂಗಲ್ ಅಲ್ಲಿ ಬರ್ತಾ ಇಲ್ಲ, ಏನು ಬರ್ತಾ ಇಲ್ಲ. ಲಾಸ್ಟ್ಗೆ ನಾನು ಹೌದು ಒಡನಾಡಿಯವರು ಅಂದ್ರೆ ಅವರ ಸಂಸ್ಥೆ ಅಲ್ವಾ, ಹಂಗಾಗಿ ಅದೇ ಬಂದೇ ಬರುತ್ತಲ್ವಾ ಅಂತ ಮತ್ತೆ ವಾಯ್ಸ್ ಮೆಸೇಜ್ ಅಲ್ಲಿ ಹೇಳುವಾಗ ಬಂತದು. ಅಲ್ಲಿ ಒಬ್ರು ಹೇಳಿದ್ರು ಅವ್ರ ಸರ್ ಅವ್ರು ಕೊಡ್ತೀವಿ ಅಂತ. ನಾ ಹಾಸ್ಟೆಲ್ ನಿಮ್ ನೆನ್ಸ್ಕೊಂಡಿದ್ದೆ. ನಾನು ಫಸ್ಟ್ ಎಲ್ಲಾರ್ಗು ನೆನ್ಸ್ಕೊಂಡ್ಬಿಟ್ಟೆ. ಆ ಸಂಘ ಹೋರಾಟಗಾರರಿಗೆ ಯಾರ ನಂಬರ್ ಸಿಗ್ತಾ ಇಲ್ಲ ನನ್ಗೆ. ಅವ್ರ ಜಯಂತಿ ಅವ್ರದ್ದಾಗ್ಲಿ, ಇದು ಹಾಯ್ ಕರ್ನಾಡು ಆಗ್ಲಿ, ಕುಡ್ಲಾರಂತಿದ್ವಿ, ಯಾರು ಸಿಗ್ತಾ ಇಲ್ಲ. ಹೇಳ್ತಾ ಇದ್ರೆ ವಾಯ್ಸ್ ಮೆಸೇಜ್ ಅಲ್ಲಿ. ಕೊನೆಗೆ ನಿಮ್ ಮೈಸೂರು ಸಂಸ್ಥೆ ಒಡನಾಡಿ ಅವ್ರು ಬಂದಿದ ತಕ್ಷಣ ಅದು ಒಂದ್ ಹುಡುಗಿ ಪಾಪ ತೆಗೀತು. ನಂಬರ್ ಕೊಟ್ರು, ಮಾಡಿದ ತಕ್ಷಣ ತೆಗೀತು ಪಾಪ. ಆ ನಂತರ ಈ ತರ ನಾನು ಈ ತರ ಕೊಡ್ಬೇಕಿತ್ತು, ನಮ್ಮ ಸರ್ನ ಮೀಟ್ ಆಗ್ಬೇಕಾಯ್ತು. ಬಸ್ಸು ಸರ್ ಆಗ್ಲಿ, ಫ್ಯಾಮಿಲಿ ಸರ್ ಆಗ್ಲಿ, ಯಾರಿದ್ರೇನು ನಮ್ಗೆ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ಕೊಡಿ. ನಿಮ್ಗೆ ನಿಮ್ ನಂಬರ್ ಕೊಟ್ರು, ನಿಮ್ ಜೊತೆ ಮಾತಾಡ್ಲಿಕ್ಕೆ ತುಂಬಾ ಖುಷಿ ಆಯ್ತು. ನಮಗೂ ಅಷ್ಟೇ ತುಂಬಾ ಸಂತೋಷ ಆಯ್ತು. ನಿಮ್ಮ ಒಂದು ನಡೆ ಉಳಿದವ್ರಿಗೆ ಮಾದರಿ ಆಗುತ್ತೆ. ಉಳಿದವರು ಅಂದ್ರೆ ನೀವು ಕಷ್ಟ ಶ್ರಮಜೀವಿ. ಖಂಡಿತ ಸರ್. ಹಣ ಸುಮ್ಮನೆ ಬಂದಿಲ್ಲ, ಇಲ್ಲ ಸರ್, ಇನ್ನೊಂದು ಪೈಸೆನೂ ದುಡ್ದಿರೋದು. ಹೌದು ಸರ್, ಹೌದು. ಓದಿಲ್ಲ, ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಮಗು ನೋಡ್ಸಿ ಎಲ್ಲಾ ರೀತಿ ಕಷ್ಟ ಪಡ್ತಿದ್ದೀನಿ ಸರ್. ನಾನು ಹೇಳ್ಬೇಕಂದ್ರೆ 45 ವರ್ಷಕ್ಕೆ. ಹಾ ಸರ್, ಇದು ನಾನು ಇಷ್ಟೇ ಇಲ್ಲ ಸರ್. ಅವ್ರ ನಂಬರ್ ಇದೆಯಲ್ಲ, ಅವಾಗ ಸಣ್ಣ ಸಣ್ಣ ಮೊಟ್ಟು ಎಲ್ಲ ಹಾಕಿ ಅವ್ರ ಜೊತೆ ಮಾತಾಡ್ತಾ ಇರ್ತೀನಿ, ಮಾಸ್ಟರ್ ಜೊತೆ
ಮಾತಾಡ್ತಿರ್ತೀನಿ, ಕಾಮೌಂಟ್ ಕಳ್ಸ್ದಾಗ ಒಂದ್ಸತಿ ಮಾತಾಡಿ ಬರ್ತೀನಿ ಸರ್ ಅಂತೆಲ್ಲ ಹೇಳಿದೀನಿ. ನೋಡೋಣ, ಅವತ್ ಭೇಟಿ ಮಾಡೋ ಅದೃಷ್ಟ ಇತ್ತಂದ್ರೆ ನಾನು ಹೋಗ್ಬೋದು ಸರ್, ಹೋಗಕ್ಕೇನಿಲ್ಲ, ಮಗುವಿನ ಬೇಡ ಅನ್ನಲ್ಲ. ಇಲ್ಲಿ ನಮ್ ಡಾಗಿ ಸಾಕ್ಬಿಟ್ಟಿದೀನಿ, ಅವಳಿಗೋಸ್ಕರ ಎಲ್ಲಿ ಹೋಗಕ್ಕಾಗಲ್ಲ. ಅವಳಿಗೆ 12 ವರ್ಷ ಸರ್, ಇನ್ನಿದ್ರೆ 2 ವರ್ಷ ಇರ್ತಾಳೆ. ಅವಾಗಿಂದ ಮನೇಲಿ ಇಟ್ಕೊಂಡ್ ಚಂದ ಸಾಕ್ಬಿಟ್ಟಿದೀವಿ. ಇವಾಗ ಆಚೆ ಇಟ್ಬಿಟ್ಟಿದೀವಲ್ಲ, ಅವಳಿಗೆ ಒಂದ್ ಬಾಡಿಗೆ ಮನೆ ಮಾಡಿರ್ತೀವಿ. ಅವಳಿಗೋಸ್ಕರ ನಾವು ಒಂದ್ ಮನೆ ಅಡಿಗೆ ಮಾಡಕ್ ಹೋಗ್ತಾ ಇದೀನಿ ಸರ್. ನಾನು ಮಗನ ಹತ್ರ ಕೇಳ್ಬಾರ್ದು ಅಂತ ಅವ್ರ ಖರ್ಚು ನೋಡ್ಕೊಳಕ್ಕೆ. ತಾಯಿಗೂ ಕೂಡ ನೀವು ನಿಮ್ ಜೀವನದಲ್ಲಿ ಎಷ್ಟೊಂದು ದೊಡ್ಡ ಒಂದು ಸ್ಥಾನ ಇದೆ. ಮಗಳು ತರ ನೋಡ್ತೀವಿ. ಮಗ್ಳಕ್ಕಿಂತ ಸರ್, ಮಗನ್ ಜ್ವರ ಬಂದ್ರೆ ಹೇಳಲ್ಲ, ಅವಳಿಗೆ ಜ್ವರ ಏನಾದ್ರು ಅವಳಿಗೆ ಅಂದ್ರೆ ಹತ್ಬಿಡ್ತೀನಿ. ನಾನು ಈಗ್ಲೂ ಹತ್ಬಿಡ್ತೀನಿ. ಏನ್ ಹೆಸರು? ಅವಳಿಗೆ ನಾವ್ ಪ್ರೀತಿಯಿಂದ ಅವ್ರ ಅಪ್ಪ ನಾನು ಅಮ್ಮು ಅಂತ ಕರ್ತಿದೀವಿ. ಅಮ್ಮು ಅಂತ ನನ್ ಜೊತೆನಲ್ಲಿ ಇದಾಳ್ ನೋಡ್ ಸರ್. ನೋಡಿದೆ ನಾನು, ಅದಕ್ಕೆ ಶಾಂತಿಗೆಲ್ಲ ಹಾಕಿ ಚೆನ್ನಾಗಿಟ್ಟಿದ್ದೀರಾ. ನಮ್ಗೆ ಗಣೇಶ ಹಬ್ಬ, ಗೌರಿ ಹಬ್ಬದಲ್ಲೆಲ್ಲ ಅವಳಿಗೆ ಪೂಜೆ ಮಾಡ್ತೀನಿ ಸರ್. ನಾನು ಅವಳಿಗೆ ಅಲಂಕಾರ ಮಾಡ್ಬಿಟ್ಟು ಹೌದಾ? ಎಲ್ಲ ಮಾಡಿಸ್ಕೊಳ್ಳೋದು ಸರ್. ಅದು ಇವ್ರು ಕೊಡಂದ್ರೆ ಕೊಡ್ತಾಳೆ. ತುಂಬಾ ಮುದ್ದಾಗಿ ಬೆಂಗಳೂರಿನಲ್ಲಿ ಬಂದಾಗ ಫೋನ್ ಮಾಡ್ತೀನಿ. ಖಂಡಿತ ಸರ್.